Knowledge Park, the creative school for quality and innovative education. अब एडमिशन होगा सिर्फ ₹1 में। आज ही विजिट। Vijay Hospital Center for Cardio and Diabetic 24/7 emergency services available. Opposite Kamla Restaurant near Bus Stand, Baswakalla. मिनिस्टर बिदर एमएलए रहम खान ने कहा कि कल्याण कर्नाटका के मुसलमानों के साथ नाइंसाफी हुई है। ಹೈದರಾಬಾದ್ ಕರ್ನಾಟಕದಲ್ಲಿ ನೆಗ್ಲೆಕ್ಟ್ ಮಾಡಿದ್ದಾರೆ ಮೈನಾರಿಟಿಗೆ ಅಂತ ಎಲ್ಲ ಕಡೆ ತಾವು ಟಿವಿ ಮೀಡಿಯಾನಲ್ಲಿ ನೋಡಿದಿರಿ ನಮ್ಮ ಕಮ್ಯುನಿಟಿನಲ್ಲಿ ಸ್ವಲ್ಪ नाराज इधर है। नमस्कार, मैं वर्षा रानी, आप देख रहे हैं बीके न्यूज में आपका स्वागत है। इधर नॉर्थ एमएलए एक्स मिनिस्टर रहम खान ने 4 अगस्त 2026 को इधर एयरपोर्ट के बाहर मीडिया से बात करते हुए कहा कि कर्नाटका कांग्रेस सरकार ने कल्याण कर्नाटका क्षेत्र के मुसलमानों के साथ नाइंसाफी की है। जो कल्याण कर्नाटका में मुस्लिम को कैबिनेट में मिनिस्ट्री नहीं दी, जिसमें मुस्लिम समाज में नाराजगी है और इसको लेकर हाईकमान से बात करेंगे। इस तरह से एक्स मिनिस्टर एमएलए रहम खान ने मीडिया से बात करते हुए दिखाई अपनी नाराजगी। कल्याण कर्नाटका, हैदराबाद कर्नाटका के गिरी सिल्क एंड साड़ी ज्योति विद्यालय प्राइमरी स्कूल एडमिशंस आर ओपन। तेश्वर कॉलोनी, लाल तालाब, बसवकल्ला। अलम प्रभु पैरामेसी पैरामेडिकल एंड BCA कॉलेज एडमिशंस आर ओपन। कर्नाटक थिक्केस्ट ಮೈನಾರಿಟಿ ಪಾಪ್ಯುಲೇಷನ್ ಇದೆ ಇಲ್ಲಿ ಎಲ್ಲ ಕಾರ್ಯಕರ್ತರಾಗಲಿ ನಮ್ಮ ಮೌಲಾನಾ ಆಗಲಿ ನಮ್ಮ ಸಮಾಜ ಅವರು ಈ ಹೈದರಾಬಾದ್ ಕರ್ನಾಟಕದಲ್ಲಿ ನೆಗ್ಲೆಕ್ಟ್ ಮಾಡಿದ್ದಾರೆ ಮೈನಾರಿಟಿಗೆ ಅಂತ ಎಲ್ಲ ಕಡೆ ತಾವು ಟಿವಿ ಮೀಡಿಯಾನಲ್ಲಿ ನೋಡಿದಿರಿ ಮತ್ತು ನಮ್ಮ ಕಮ್ಯುನಿಟಿನಲ್ಲಿ ಸ್ವಲ್ಪ ನಾರಾಜ್ ಇದ್ದಾರೆ ಈ ಭಾಗ್ಯ ಯಾಕಂದರೆ ಈ ಭಾಗ್ಯ ಕೊಡಬೇಕಿತ್ತು ಮೈನಾರಿಟಿ ಯಾವಾಗಲೂ 100% ಕಾಂಗ್ರೆಸ್ ಜೊತೆಗೆ ಇರ್ತದೆ ಮತ್ತು ಮೋರ್ ದೆನ್ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಏರಿಯಾ, ಬಾಂಬೆ ಕರ್ನಾಟಕ ಏರಿಯಾ 100 MLA ಈ ಏರಿಯಾಗೆ ಬರ್ತದೆ। ಈ ಏರಿಯಾಗೆ ಕೊಡಬೇಕಿತ್ತು, ಕೊಟ್ಟಿಲ್ಲ। ಅದ್ರ ಬಗ್ಗೆ ನಾನು ಹೈಕಮಾಂಡ್ಗೆ ಡಿಸ್ಕಸ್ ಮಾಡ್ತೇನೆ। ನಮ್ಮ ಕಮ್ಯುನಿಟಿ ತುಂಬ ನಾರಾಜ್ ಇದ್ದಾರೆ, ಈ ಭಾಗ್ಯ ಕೊಟ್ಟಿಲ್ಲ ಅಂತ ತುಂಬ ನಮ್ಮ ಎಸ್ಪೆಷಲಿ ಮೈನಾರಿಟೀಸ್ ಮುಸ್ಲಿಮ್ಸ್ನಲ್ಲಿ ಸಮಾಧಾನ ಇಲ್ಲ, ಇನ್ಬ್ಯಾಲೆನ್ಸ್ ಆಗಿದ್ದಾರೆ। ಇದು ಫುಲ್ ಮೋರ್ ದೆನ್ 60-70% ಕರ್ನಾಟಕನಲ್ಲಿ ಮೈನಾರಿಟೀಸ್ ರಿಪ್ರೆಸೆಂಟೇಷನ್ ಯಾರಿಲ್ಲ। ಅದ್ರ ಸಲಗೆ ನಾನು ಹೈಕಮಾಂಡ್ಗೆ ಮಾತಾಡ್ತೇನೆ, ನೋವಾಗಿದೆ, ಆದರೂ ಇನ್ನೊಂದು ಸಲ ಹೈಕಮಾಂಡ್ನಲ್ಲಿ ಚರ್ಚೆ ಮಾಡ್ತೀನಿ। ನೀವೇನಾದ್ರೂ ರಾಜೀನಾಮೆ ಕೊಡುವಂತ ನಿರ್ಧಾರ ಏನಾದ್ರು ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀರಾ ಅಂತ ಬರ್ತಾ ಇದೆ ಸರ್? ಇಲ್ಲ, ನಾನು ಫಸ್ಟ್ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡ್ತೇನೆ। ಈ ಭಾಗದ್ದು ಹೈದರಾಬಾದ್ ಕರ್ನಾಟಕ ಏರಿಯಾ, ನಾರ್ತ್ ಕರ್ನಾಟಕ ಏರಿಯಾ ಮತ್ತು ಕಲ್ಯಾಣ ಕರ್ನಾಟಕ ಏರಿಯಾದು ಏನು ಸಮಸ್ಯೆ ಇದೆ ಪಬ್ಲಿಕ್ದು ಆಗಲಿ ಮತ್ತು ನಮ್ಮ ಎಸ್ಪೆಷಲಿ ಮುಖಂಡರು ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ, ಆಮೇಲೆ ತಮ್ಮ ಜೊತೆಗೆ ಕೊಟ್ಟಿದ್ದಾರೆ। ನಿಮ್ಮಂತ ಹಿರಿಯರನ್ನ, ಕಲ್ಯಾಣಕರ ಪ್ರಮುಖ ನಾಯಕರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ, ಅದೇ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತೀನಿ ಹೈಕಮಾಂಡ್ಗೆ। ಈ ಏರಿಯಾಗೆ ನೆಗ್ಲೆಕ್ಟ್ ಆಗಿದೆ, ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಡ್ತೇನೆ। ಅದೇ ನಮ್ಮವರು ಮೈನಾರಿಟಿ ಅವರು ತುಂಬ ನಾರಾಜ್ ಆಗಿದ್ದಾರೆ, ತಮ್ಮೆಲ್ಲರಿಗೂ ಗೊತ್ತಿದೆ। ಅವ್ರಿಗೆ ಎಷ್ಟು ನಾರಾಜ್ ಇದೆ ಸರ್? ಬಹಳಷ್ಟು ಶಾಸಕರು ಕಣ್ಣೀರು ಹಾಕಿದ್ದಾರೆ ಪಾಪ, ನಿನ್ನೆ ನಮ್ಮ ಹಿರಿಯರಿಗೆ ಕಡೆಗಣಿಸಲಾಗಿದೆ ಅಂತ ಹೇಳಿ ಕಾರ್ಯಕರ್ತರು ನಮ್ಮ ಕಮಿಟಿನಲ್ಲಿ ನಾರಾಜ್ ಇದ್ದಾರೆ, ನಾವು ಎಲ್ಲ ನಾರಾಜ್ ಇದ್ದೀವಿ। ಈಕ್ವಾಲಿಟಿ ಆಗಿಲ್ಲ, ಈ ಭಾಗ್ಯ ಜಸ್ಟಿಫಿಕೇಶನ್ ಆಗಬೇಕಿತ್ತು, ಯಾಕಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ ಈ ಭಾಗ್ಯ ಯಾವಾಗಲೂ ಮೈನಾರಿಟೀಸ್ ಕೊಡಲೇಬೇಕು, ಯಾಕಂದರೆ
ಈ ಏರಿಯಾನಲ್ಲಿ 6-7 ಜನರಲ್ ಕಮಿಟಿ ಕೊಟ್ಟಿದ್ದಾರೆ. ಈ ಏರಿಯಾಗೆ ಜನರಲ್ ಕಮಿಟಿಯಲ್ಲಿ ಕೊಟ್ಟಿದ್ದಾರೆ. ಬೀದರ್, ಗುಲ್ಬರ್ಗ, ಬಿಜಾಪುರ್, ಬೆಲ್ಗಾಮ್ ಮತ್ತು ಸೆಂಟ್ರಲ್ನಲ್ಲಿ 2-3 ಒಂದು ಮೈನಾರಿಟಿಗೆ ಕೊಡಬೇಕಂತ ಎಲ್ಲರದ್ದು ಆಸೆ ಇತ್ತು. ಮೈನಾರಿಟಿಗೆ ಒಂದು ಉಪ್ಪು ಅನ್ನನಲ್ಲಿ ಹೆಂಗೆ ಉಪ್ಪು ಹಾಕ್ತಾರೆ ಆ ಥರ ಮಿನಿಮಮ್ ಕೊಡಬೇಕಂತ ಎಲ್ಲ ಜನ ಡಿಸ್ಕಸ್ ಮಾಡ್ಲತ್ತಾರ ನಿಮ್ಮ ಟಿ ವಿ ಮೀಡಿಯಾಲಿಂದ. ಸರ್